ನಮಸ್ಕಾರ. PV ನ್ಯೂಸ್ ಪೀಪಲ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಲಾವಣ್ಯ ರವಿಚಂದ್ರ. ಯಳಂದೂರು ಪೊಲೀಸ್ ಠಾಣೆಯಲ್ಲಿ ಯಶಸ್ವಿಯಾಗಿ ಜರುಗಿದ SC/ST ಕುಂದುಕೊರತೆ ಸಭೆ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದಲ್ಲಿರುವ ಆರಕ್ಷಕ ವೃತ್ತ ನಿರೀಕ್ಷಕರ ಕಚೇರಿ ಆವರಣದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮುಖಂಡರ ಕುಂದುಕೊರತೆ ಸಭೆಯನ್ನು ಆರಕ್ಷಕ ವೃತ್ತ ನಿರೀಕ್ಷಕರಾದ ಸುಬ್ರಹ್ಮಣ್ಯ GK ರವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಯಿತು. ಸಭೆಯಲ್ಲಿ ಅನುಪಾಲನಾ ವರದಿಯನ್ನು ತಿಳಿಸಲಾಯಿತು. ನಂತರ ಮುಖಂಡರು ಮಾತನಾಡಿ ಹಲವಾರು ಸಮಸ್ಯೆಗಳನ್ನು ತಿಳಿಸಿದರು. ಪ್ರತಿಕ್ರಿಯಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ರವರು ಆದಷ್ಟು ಬೇಗ ಪರಿಹರಿಸುವುದಾಗಿ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ PSI ಕರಿಬಸಪ್ಪ, ಆಕಾಶ್ ಮತ್ತು ಸಿಬ್ಬಂದಿಗಳು ಹಾಗೂ SC/ST ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ವರದಿ ಗೋಳಿಪುರ ಮಣಿಕಂಠ ನಾಯಕ್. ನಮಗೂ ನೋವಾಯ್ತು ಸರ್. ಆಗ ಅಲ್ಲಿಂದ ಕೇಸ್ ಕಂಪ್ಲೇಂಟ್ ಕೊಡುವಾಗಪ್ಪ ಅಂದ್ಬಿಟ್ಟು ನಮ್ಮ ಪಾರ್ಟಿನ ಕಳಿತು. ಅವ್ರಿಗೂ ಕರ್ಕೊಂಬಂದು ಅವ್ರನ್ನ ಹೊಡೆದು ಇದು ಮಾಡಿದ್ರು. ಪುನಃ ಬೆಳಿಗ್ಗೆ ನಾವು ಹೇಳಿದ್ರೆ ಅವನ ಸಮಾಧಾನ ಮಾಡ್ಬಿಟ್ಟು ಅವ್ರ ಮೊಟ್ಟೆ ಗಾಡಿ ಅವ್ನಿಗೆ 7,000 ರೂಪಾಯಿ ಇಸ್ಕೊಟ್ಟು ಹಾಗೆ ಮುಟ್ಟಿದ್ರು ಸರ್. ಅದು ಯಾಕೆ ಸರ್ ಕೇಸ್ ಮಾಡಿಲ್ಲ ಸರ್? ಅದು ಬಂದಿರ್ತಾರೆ ದೊಡ್ಡವರು ಓಪನ್ ಮಾಡಿ ಹುಡುಗರು ಇವರೇನೋ ನಮ್ಮ ಬೈಕ್ ಅವ್ರದ್ದು ಒಂದು ಬೈಕ್ ತಂದಿರ್ತಾರೆ. ದುಡ್ಡು ಅಲ್ಲ, ಅದೇ ಅವರು ಪೊಲೀಸ್ನವ್ರು ಹೇಳಿರ್ಬೋದು ಕೆಲವರು, ಯಾಕೆಂದ್ರೆ ಅನ್ಯೂನ್ಯವಾಗಿ ಹೋಗ್ಲಿ ಅಂತ. ಅದು ಬೇಡ, ನಮ್ ಕೇಸೇ ಆಗ್ಬೇಕು ಅಂತ ಏನು ನೊಂದವನು ಹಠ ಹಿಡಿದಿದ್ರೆ ಅದು ಕೇಸ್ ಆಯ್ತಿತ್ತ ಇಲ್ವಾ? ಫ್ಲೆಕ್ಸಿಬಿಲಿಟಿ ನೀವು ತೋರಿಸಿರ್ತೀರಿ. ಅದರಿಂದ ಏನೋ ಅನ್ಸರಣೆ ಹೋಗ್ಲಿ ಅನ್ನೋ ದೃಷ್ಟಿಗೆ ಆಗಿರ್ತದೆ. ಆ ತರ ವಿಚಾರಗಳಿಗೆ ಪಬ್ಲಿಕ್ ಅಲ್ಲಿ ಪೊಲೀಸ್ನವ್ರು ಎಲ್ಲ ಪಟ್ಟಿರ್ತಾರೆ. ತಪ್ಪಲ್ಲ ಸರ್, ಅದಕ್ಕೆ ಅವಕಾಶ ಇಲ್ಲ. ಆ ತರ ಏನಾದ್ರು ಘಟನೆಗಳು ಜರುಗಿದ್ರೆ ಸರ್ ಮಾಡ್ಕೊಡೋದ ಅಂತ ಹೇಳಿದ್ರು. ಸರ್ ಮಾಡ್ಕೊಳ್ಳೋವಂತ ಎಲ್ಲನೂ ಕೇಸ್ನೇ ಹಾಕ್ಬಾರ್ದು ಸರ್. ಸರ್ ಮಾಡ್ಕೊಳ್ಳೋವಂತ ಕಣ್ಣೆದ್ರಿಗೆ ನಮ್ಗೆ ಆ ಥರ ಮಾಡಿದಾಗ ಅಂತ ಬಿಡ್ಬಾರ್ದು ಸರ್. ನೀವು ಅವಕಾಶ ಇಲ್ಲ. ಆ ತರ ಅಂತ ನೀವೇ ಅದಕ್ಕೆ ಕೇಸ್ ಹಾಕ್ಬಿಡ್ಬೇಕು. ಸುಮ್ಮನೆ ಬಿಡಿಸ್ಕೊಂಡು ಬೈಪಾಸ್ ರಸ್ತೆ ಮಾಡಿ ಬೈಪಾಸ್ ರಸ್ತೆ ಹತ್ರ ಅನ್ಸಾಟಿಗೆ ತಗೊಂಡ್ಬಿಟ್ಟು ಕೇಳ್ಕೊಂಡಿರ್ತಾರೆ. ಈ ಬಗ್ಗೆ ಮನೆ CA ಸಾಹೇಬರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಪತ್ರ ವ್ಯವಹಾರ ಮಾಡುವಂತ ಹೇಳ್ತೀವಿ. PSI ಅಗ್ರಮಂಬಳಿ ಸಾಹೇಬರಿಗೆ ತಿಳಿಸಿರ್ತಾರೆ. ಪುರುಷೋತ್ತಮ ಹೊನ್ನೂರು ಗ್ರಾಮವರು ಮಾತಾಡಿ ಮತ್ತು ಹೊನ್ನೂರು ಮತ್ತು ಇತರ ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡ್ತಿರ್ತಾರೆ. ಇದರಿಂದ ಕುಟುಂಬಗಳಿಗೆ ತೊಂದರೆ ಆಗುತ್ತೆ. ಮತ್ತು ಯಳಂದೂರು ಬಸ್ ನಿಲ್ದಾಣದಲ್ಲಿ ಆಟೋಗಳು ಪೊಲೀಸ್ನವರು ಇದ್ದಾಗ ಮಾತ್ರ ರಸ್ತೆ ಮಧ್ಯೆ ಬರೋಲ್ಲ. ಇಲ್ಲಿದ್ರೆ ಅಡ್ಡಾದಿಡ್ಡಿಯಾಗಿ ಬಂದು ಟ್ರಾಫಿಕ್ ಜಾಮ್ ಮಾಡುತ್ತಾರೆ. ಮತ್ತು ಹೊನ್ನೂರು ಗ್ರಾಮಕ್ಕೆ ಹೋಗುವ ರಸ್ತೆ ಬದಿಯಲ್ಲಿ ರಾತ್ರಿ ಹೊತ್ತು ಕುಡಿದು ಬಾಟ್ಲಿಗಳನ್ನ ಹೊಡೆದಾಕ್ತಿದ್ದು ಅವರಿಂದ ಸಾರ್ವಜನಿಕರಿಗೆ ಓಡಾಡಿ ತುಂಬ ವೆಹಿಕಲ್ ಸಿಕ್ಕಾಪಟ್ಟೆ ಓಡಿಸ್ತಾರೆ. ದಯವಿಟ್ಟು ಒಂದು 3-4 ದಿನ ಅಲ್ಲಿ ಗಾಡಿ ಹಾಕಿ ಹೋದರೆ ಅನುಕೂಲ ಆಗ್ತದೆ. ಹಂಗೇನಲ್ಲಿ ಸ್ವಲ್ಪ ಅಂಶ ಆಗುತ್ತೆ. ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರೆ ಕಂಪ್ಲೇಂಟ್ ಕೊಡಿ. ನಮ್ಮ ಬಂಧುಗಳು ಎಲ್ಲ ಮಾತಾಡಿದ್ರು. ಸಾಕಷ್ಟು ವಿಚಾರಗಳು ಎಲ್ಲ ಸಾರ್ವಜನಿಕವಾಗಿ ಅನುಕೂಲ ಆಗೋಂಥದ್ದೇ ಮಾತಾಡಿದರೆ ವಿನಃ ನಮ್ಮ SC/ST ಈ ಸಮುದಾಯಕ್ಕೆ ಏನು ಸಮಸ್ಯೆ, ಏನು ಕೊರತೆ, ಅದರ ಬಗ್ಗೆ ಮಾತನಾಡಬೇಕು ಅಂತ ನನ್ನೆಲ್ಲ ಬಂಧುಗಳಲ್ಲಿ ಮನವಿ ಮಾಡ್ತೀನಿ. ಇಲ್ಲಿ ಬೆಳಗಿನ ಜಾವ ಏನಾಗ್ತದೆ, ಇಲ್ಲಿ ನಮ್ಮಲ್ಲಿ ಬಂದಿರೋ 3 ಮುಖ್ಯವಾದ ಅಂಶ ಏನಂತ ಹೇಳಿದ್ರೆ, 1 ಡ್ರಿಂಕ್ಸು, 2 ಜೂಜಾಟ, 3 ಕಳ್ಳತನ. ಇವೆಲ್ಲವನ್ನು ಮಾಡತಕ್ಕಂತಹ ಒಂದು ಹೀನಾಯವಾದ ಒಂದು ಆಲೋಚನೆ ಮಾಡತಕ್ಕಂಥವ್ರು ತಳಮಟ್ಟದವ್ರು ಇರ್ಬೋದು ಅನ್ನೋ ಆಲೋಚನೆಯೇ ಮಾತಾಡ್ತಾ ಹೋದಾಗ ನೀವು ಅರಿವು ಮೂಡಿಸಬೇಕು ಅಂತ ಹೇಳಿದ್ರೆ, ಯಾರು ಈಗ ಆ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅವ್ರನ್ನ ಹುಡುಕಿ ಅವರಿಗೆ ಕಾನೂನಲ್ಲಿ ತಕ್ಕ ಒಂದು ಶಿಕ್ಷೆಯನ್ನು ಕೊಡಿಸಿದ್ರೆ ಇಂಥ ಘಟನೆಗಳು ನಡೆಯಬೇಕು. ಕಳ್ಳತನದ ವಿಚಾರವಾಗಿ ಅದು ಕಡ್ಡಾಯವಾಗಿ ಕಂಡುಹಿಡಿಯಲೇಬೇಕು ಸರ್. ಇದನ್ನ ಉದಾಸೀನ ಮಾಡಬಾರ್ದು ತಾವು ದಯಮಾಡಿ. ಅದನ್ನು ನಮ್ಮ ಸಾಹೇಬರಿಗೆ ನಾನು ಹೇಳಿದ್ದೀನಿ. ಅವ್ರು ಭಾಳ ಚುರುಕಿದ್ದಾರೆ, ಪ್ರಯತ್ನ ಪಡ್ತಾನೂ ಇದ್ದಾರೆ. ಕೆಲವನ್ನ ಮಾಡಿದರೆ ಇನ್ನೂ ಅಧಿಕೃತವಾಗಿ ಸಿಕ್ಕಿದ್ರೆ ಅವ್ರು ಮಾಡೋ ಅಂತ ಶಕ್ತಿ ಇದೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಎರಡನೇದಾಗಿ ಈ ಡ್ರಿಂಕ್ಸ್ ವಿಚಾರ. ನಮ್ಮ ಒಂದು ಡ್ರಿಂಕ್ಸ್ಗಳು ಎಲ್ಲಿರ್ತದೆ ಅಂತ ಹೇಳಿದ್ರೆ, ನಮ್ಮ ಒಂದು ಕೋಮಿನ ಒಳಗಡೆ ತಂದು ಮಾರ್ತಾ ಇರ್ತಾರೆ. ಅವ್ರನ್ನ ನಾವುಗಳು ಯಾವುದೇ ರೀತಿಯಲ್ಲಿ ಅವ್ರನ್ನ ಗುರುತಿಸಿ ಅವ್ರಿಗೆ ಐಡೆಂಟಿಫೈ ಮಾಡಿದ್ರೆ ಅದು ಉದ್ವೇಷ ಹುಟ್ಟುಕೋಗುತ್ತೆ. ಅಲ್ಲ, ಅವ್ರಿಗೆ ಯಾರು ಹೇಳಿದ್ದಾರೆ ಅಂತ ಗುರ್ತಾಗ್ಬಿಡ್ತದೆ ಸರ್. ಎತ್ತಿನ ಬಂದರು ಅಂದರೆ ಯಾತಕ್ಕೆ ಹೋಗಿದ್ರು ಅನ್ನೋ ಅಂತ ಸಾರ್ಪ್ ಮೈಂಡ್ ಇದೆ.
ಮತ್ತು ಬದುಕಕ್ಕೆ ಸಾರ್ಥ ಮೈಂಡ್ ಇಲ್ಲ. ಅದಕ್ಕೆ ನಾನು ಮನವಿ ಮಾಡೋದು ಇಷ್ಟೇ, ಬೆಳಗಿನ ಜಾವ ಈ ಕೃತ್ಯ ನಡೀತದೆ, ಸೈಕಲ್ಲಾಗಿ ಬರ್ತಾರೆ ಇಲಾಖೆಯವರು, ಆವಾಗ ಬಂದ್ಬಿಡ್ತಾರೆ ಅಂತ ಎಚ್ಚರಿಕೆಯಿಂದ ಇರ್ತಾರೆ. ದಯಮಾಡಿ ಬೆಳಗಿನ ಜಾವ ಒಂದು 6 ಗಂಟೆಗೆ ಬರಬೇಕು ಅಂತ ನಾನು ನಮ್ಮ ಸಬ್ ಇನ್ಸ್ಪೆಕ್ಟರ್ ನಮ್ಮನ್ನು ಕೊಟ್ಟವರ ಕಾನೂನಾತ್ಮಕವಾಗಿ ಇನ್ನೂ ನಡೀತಾ ಇವೆ. ಯಾಕಂದ್ರೆ ಈಗ ಬೇಸಿಗೆ ಕಾಲ, ಕೆಲಸದಲ್ಲಿ ತಿರುಗಾಡೋದು ಜಾಸ್ತಿ. ಹೌದು, ಹಳ್ಳಿಯಿಂದ ಬರ್ತಾ ಇದ್ದಾರೆ ಎಕ್ಸಾಮ್ಗೆ ಸೆಂಟರ್ಗಳಿಗೆ. ನಿನ್ನೆ ನೋಡಿದ್ದು ಸರ್, ತುಂಬ ಕ್ರೌಡ್ ಆಗುತ್ತೆ ಎಕ್ಸಾಮ್ ಟೈಮ್ ಮುಗಿತಿದ್ದಂಗೆ. ಗಾಡಿಗಳಲ್ಲಿ 2 ಗಾಡಿ ಡಿಕ್ಕಿ ಹೊಡ್ಕೊಂಡು ಸರ್ಕಲ್. ದಯಮಾಡಿ ಆ ಟೈಮ್ಗೆ ಸಿಬ್ಬಂದಿಗಳನ್ನ ಉಳಿಸ್ತೀವಿ. ದಯಮಾಡಿ ಮಾಡಿ. ಮೊದಲು ನೀವು ಯಳಂದೂರು ಠಾಣೆಗೆ ಬಂದಿದ್ದೇನೆ ಬಂದು ನಿಮಗೆ ಪರಿಚಯ ಮಾಡ್ಕೊಳ್ಳೋಕೆ ಗಮನಕ್ಕೆ ಹಾಕಿದ್ದೀನಿ. ಮದ್ದೂರು ಬಸ್ ಸ್ಟ್ಯಾಂಡ್ಗೆ ಸರ್ ಹೆಣ್ಮಕ್ಳು ಉಗ್ರದಿಂದ ಬರ್ತಾರೆ, ಹೊಸೂರಿಂದ ಬರ್ತಾರೆ, ಮರಪಳ್ಳಿಯಿಂದ ಬರ್ತಾರೆ. ಮದ್ದೂರಲ್ಲಿ ಸರ್ ಬಸ್ ಸ್ಟ್ಯಾಂಡ್ ಕಡೆ ಟಿ ಸಿ ಆಗಿ ಅಂತ ನಾವು ಬಂದಿಲ್ಲ ಸ್ಟಾರ್ಟಿಂಗ್ ಹೇಳ್ತಿದ್ದೀವಿ. ನಾವು ದಯಮಾಡಿ ಆ ಕೆಲಸ ನೀವು ಮಾಡಿಲ್ಲ, ದಯಮಾಡಿ ಆ ಕೆಲಸ ಮಾಡ್ಕೊಂಡು ಫುಲ್ಲು ಇದಾಯ್ತಲ್ಲ, ಹೆಣ್ಮಕ್ಳು ಬಸ್ ತಕ್ಕಾಯ್ತಲ್ಲ. ನಾವು ಬಂದಿದ್ದೀನಿ ಪರಿಚಯ ಮಾಡ್ಕೊಂಡು ಈ ವಿಷಯ ತಿಳಿಸ್ಬಿಟ್ಟು ಮೀಟಿಂಗ್ ಬಂದು ನಮ್ಗೆ ಮೆಸೇಜ್ ಇಲ್ಲ. ನಾನೇ ನೋಡಿದ್ದೀನಿ. ಆಯ್ತು ಬಿಡಿ, ಪರವಾಗಿಲ್ಲ, ಆಯ್ತು. ಮಾತ್ರ ನಾಳೆ ದಯಮಾಡಿ ನಾಳೆಯಿಂದಲೇ ಅಂತ ಒತ್ತಾಯ ಮಾಡಬೇಡಿ. ಅದಕ್ಕೆ ಕಾರಣ ಏನು? ನಾನು ಆಲ್ರೆಡಿ ಹೆಣ್ಮಕ್ಳು ಸಾಕು